ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರುವಂತಹ ಒಂದು ಸಮಸ್ಯೆಯನ್ನು ಅಭ್ಯಾಸ ಮಾಡೋಣ. ತಾವು ಇಲ್ಲಿ ಒಂದು ವಿದ್ಯುತ್ ಮಂಡಲವನ್ನು ಗಮನಿಸ್ತಾ ಇದ್ದೀರಿ. ಇದರಲ್ಲಿ R1, R2, R3, R4, R5, R6, R7 ಅಂತಕ್ಕಂತಹ 4 ರೋಧಕಗಳನ್ನು ಅಳವಡಿಸಲಾಗಿದೆ. ಸೊ ಪ್ರಶ್ನೆಯನ್ನು ಗಮನಿಸಿ. ಮೊದಲನೇದು, ಒಟ್ಟು ರೋಧ ಕಂಡುಹಿಡಿಯಿರಿ. ಎರಡನೇದು, ವಿಭವಾಂತರ 12 ವೋಲ್ಟ್ ಆದಾಗ ಒಟ್ಟು ವಿದ್ಯುತ್ ಪ್ರವಾಹ ಕಂಡುಹಿಡಿಯಿರಿ. ಸೊ ಈಗ ನಾವು ಒಟ್ಟು ರೋಧವನ್ನು ಕಂಡುಹಿಡಿಯೋಣ. ಸೊ ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಿಯೋಕ್ಕಿಂತ ಪೂರ್ವದಲ್ಲಿ ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, R1 ಮತ್ತು R2 ಎರಡೂ ಪರಸ್ಪರ ಸಮಾಂತರದಲ್ಲಿವೆ. R3, R4 ಸಮಾಂತರದಲ್ಲಿವೆ. R5, R6, R7 ಸಮಾಂತರದಲ್ಲಿವೆ. ಈ ಸಮಾಂತರದಲ್ಲಿರ್ತಕ್ಕಂತಹ ರೋಧಕಗಳನ್ನು ಮೊದಲಿಗೆ ಸರಣಿಗೆ ಪರಿವರ್ತಿಸಿಕೊಂಡು ನಂತರ ಅವುಗಳನ್ನು ಸರಣಿ ಕ್ರಮದಲ್ಲಿ ವ್ಯವಸ್ಥೆ ಮಾಡಿಕೊಂಡು ನಂತರ ಒಟ್ಟು ರೋಧವನ್ನು ಕಂಡುಹಿಡಿಯಬೇಕಾಗುತ್ತೆ. ಸೊ ಹಾಗಾದರೆ ಮೊದಲದ್ದು 1/Rp = 1/R1 + 1/R2 ಸಮಾಂತರದಲ್ಲಿ ಒಟ್ಟು ರೋಧವನ್ನು ಲೆಕ್ಕಿಸಲಾಗಿ 1/20 + 1/20 = 22/2/20. ಸೊ Rp = 10 ಓಮ್ ಆಗುತ್ತೆ. ಅದೇ ರೀತಿಯಾಗಿ 1/Rp = 1/R3 + 1/R4 ಎರಡನೇ ರೋಧಕಗಳ ಸಮಾಂತರ ಜೋಡಣೆಯ ಒಟ್ಟು ರೋಧ 1/6 + 1/4. ಸೊ ಇವುಗಳನ್ನು ರೋಧಕಗಳನ್ನು ಲೆಕ್ಕಿಸಿದಾಗ ಸೊ Rp = 12/5 ಒಟ್ಟು ರೋಧ 2.4 ಓಮ್. ಅದೇ ರೀತಿಯಾಗಿ 3 ರೋಧಕಗಳ ಸಮಾಂತರ ಜೋಡಣೆಯ ಒಟ್ಟು ರೋಧ 1/Rp = 1/R5 + 1/R6 + 1/R7. ಸೊ ಇವುಗಳ ಒಟ್ಟು ರೋಧವನ್ನು ಲೆಕ್ಕಿಸಲಾಗಿ 1/Rp = 6/12 = Rp3 2 ಓಮ್ ಆಗುತ್ತೆ. ಇನ್ನು ಈ ಸಮಾಂತರದ ಜೋಡಣೆಯಲ್ಲಿ ಇರತಕ್ಕಂತಹ ರೋಧಕಗಳ ಒಟ್ಟು ರೋಧವನ್ನು ಲೆಕ್ಕಿಸಲಾಗಿ ಇನ್ನು ಮಂಡಲದ ಒಟ್ಟು ರೋಧವನ್ನು ಲೆಕ್ಕಿಸಲಾಗಿ ಮಂಡಲದ ಒಟ್ಟು ರೋಧ RS = Rp1 + Rp2 + Rp3. ಸೊ ಮಂಡಲದ ಒಟ್ಟು ರೋಧ 14.4 ಓಮ್. ಸೊ ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಿದ ನಂತರ ಒಟ್ಟು ಮಂಡಲದ ವಿದ್ಯುತ್ ಪ್ರವಾಹವನ್ನು ಲೆಕ್ಕಿಸಲಾಗಿ ಸೂತ್ರ I = V/R. I = ವಿಭವಾಂತರ V 12 ವೋಲ್ಟ್ ಆಗಿರುತ್ತೆ ಮತ್ತು ಒಟ್ಟು ರೋಧ 14.4. ಸೊ ಇವುಗಳನ್ನು ಲೆಕ್ಕಿಸಲಾಗಿ ಮಂಡಲದಲ್ಲಿ ಹರಿತಕ್ಕಂಥ ಒಟ್ಟು ವಿದ್ಯುತ್ ಪ್ರವಾಹ 0.83 ಆಂಪಿಯರ್. ಸೊ ಇದೇ ರೀತಿಯ ವಿಡಿಯೋಗಳನ್ನು ಮತ್ತೆ ಮುಂದಿನ ಅವಧಿಗಳಲ್ಲಿ ಮತ್ತೆ ತೆಗೆದುಕೊಳ್ಳಲಾಗುವುದು. ಅಲ್ಲಿವರೆಗೆ ಬಾಯ್.